ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಎಜಿಆರ್ ಝೋನ್ನ ಟೀಮ್ ಮೆಂಬರ್ ಆದರ್ಶ್. ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇರೋಂಥ ವಿಷಯ ಬಂದು ಇ ಕಾಮರ್ಸ್. ಇ ಕಾಮರ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಆದ್ರೂ ಝೀರೋ ನಾಲೆಡ್ಜ್ ಇರುವಂತವರಿಗೆ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಲಿದೆ ಅಂದ್ರೂ ತಪ್ಪಾಗಲ್ಲ. ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಇವತ್ತು ತುಂಬಾ ಸಿಂಪಲ್ ಆಗಿರುವಂತಹ 3 ಕ್ವಶನ್ ತಗೊಂಡ್ಬಂದಿದ್ದೀನಿ. ಫಸ್ಟ್ ಒನ್, ವಾಟ್ ಈಸ್ ಇ ಕಾಮರ್ಸ್? ಸೆಕೆಂಡ್ ಒನ್, ವೈ ಇ ಕಾಮರ್ಸ್ ಈಸ್ ದ ಫ್ಯೂಚರ್ ಆಫ್ ಬಿಸ್ನೆಸ್? ಥರ್ಡ್ ಒನ್, ಆಫ್ಲೈನ್ ವರ್ಸಸ್ ಆನ್ಲೈನ್ ಬಿಸ್ನೆಸ್ ಇರುವಂತಹ ಡಿಫ್ರೆನ್ಸ್. ಈಗ ಈ 3 ಕ್ವಶನ್ಗಳನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಈ ಎಲ್ಲ ವಿಷಯಗಳನ್ನು ನಾವಿವತ್ತು ಡಿಸ್ಕಸ್ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈಗ ನಾವು ನಮ್ಮ ಮೊದಲನೇ ಪ್ರಶ್ನೆ ಕಡೆ ಬರೋಣ. ವಾಟ್ ಈಸ್ ಇ ಕಾಮರ್ಸ್? ಸಿಂಪಲ್ ಆಗಿ ಹೇಳೋದಾದರೆ, ಇ ಕಾಮರ್ಸ್ ಅಂದರೆ ಆನ್ಲೈನಲ್ಲಿ ಬಿಸ್ನೆಸ್ ಮಾಡೋದು. ನಾವು ಶಾಪ್ಗೆ ಹೋಗಬೇಕು ಅಂತೇನಿಲ್ಲ, ಮೊಬೈಲ್ ಅಥವಾ ಕಂಪ್ಯೂಟರ್ ಮೂಲಕ ಬೈ ಮಾಡ್ಬೋದು, ಇಲ್ಲ ಸೆಲ್ ಕೂಡ ಮಾಡ್ಬೋದು. ಉದಾಹರಣೆಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಇವುಗಳು ಇ ಕಾಮರ್ಸ್ನ ಪ್ಲ್ಯಾಟ್ಫಾರ್ಮ್ಗಳು ಆಗಿವೆ. ಇದು ಮಾಡ್ರನ್ ಟೈಮ್ನ ಬಿಸ್ನೆಸ್. ಆನ್ಲೈನ್ ವರ್ಲ್ಡ್ನಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಇ ಕಾಮರ್ಸ್ ಬಗ್ಗೆ ತಿಳ್ಕೊಳ್ಳೇಬೇಕು. ನಮ್ಮ ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದರೆ, ವೈ ಇ ಕಾಮರ್ಸ್ ಇಸ್ ದ ಫ್ಯೂಚರ್ ಆಫ್ ಬಿಸ್ನೆಸ್? ನಿಮಗೆಲ್ಲ ಗೊತ್ತೇ ಇದೆ, ಎಲ್ಲ ಕೂಡ ಮಾಡ್ರನ್ ಆಗ್ತಾ ಇದೆ. ಇವತ್ತು ಜನರು ಮಾರ್ಕೆಟಿಗೆ ಹೋಗೋ ಸಮಯ ಕಡಿಮೆ ಆಗಿದೆ. ಎಲ್ಲರಿಗೂ ಕಂಫರ್ಟ್ ಬೇಕು. ಮೊಬೈಲ್ನಲ್ಲಿ ಕ್ಲಿಕ್ ಮಾಡಿ ಪ್ರಾಡಕ್ಟ್ನ ಆರ್ಡರ್ ಮಾಡೋದು ಈಸಿ ಆಗಿದೆ. ಮೇಯ್ನಾಗಿ ನಾವಿಲ್ಲಿ ಏನು ನೋಡಬೇಕು ಅನ್ನೋದಾದರೆ, ಟೈಮ್ ಸೇವ್ ಆಗ್ತಾಯಿದೆ. ಎಲ್ಲರಿಗೂ ಬೇಕಾಗಿರೋದೇ ಟೈಮ್. ಈಗ ಸಿಂಪಲ್ ಆಗಿ ಹೇಳೋದಾದ್ರೆ, ಶಾಪ್ಗೆ ಹೋಗ್ಬೇಕು, ಅಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಫೈನಲ್ ಆಗಿ ಪ್ರೈಸ್ ಫಿಕ್ಸ್ ಆಗಬೇಕು. ಅದು ತುಂಬಾ ಲಾಂಗ್ ಪ್ರೊಸೆಸ್. ಈಗ ಅದಕ್ಕೋಸ್ಕರನೇ ಜನರು ಏನು ಮಾಡ್ತಿದ್ದಾರೆ, ಶಿಫ್ಟಿಂಗ್ ಎಲ್ಲ ಚೇಂಜ್ ಆಗ್ತಾ ಇದ್ದಾರೆ ಆನ್ಲೈನ್ಗೆ. ಹಾಗಾಗಿ ಇ ಕಾಮರ್ಸ್ ಅನ್ನೋದು ದ ಬೆಸ್ಟ್ ಫ್ಯೂಚರ್ ಬಿಸ್ನೆಸ್ ಅಂದ್ರೂ ತಪ್ಪಾಗಲ್ಲ. ನಾವು ಬಿಸ್ನೆಸ್ ಸೈಡಲ್ಲಿ ನೋಡೋದಾದ್ರೆ, ಇ ಕಾಮರ್ಸ್ ಗಿವ್ಸ್ ದ ಅಲ್ಟಿಮೇಟ್ ಆಪರ್ಚುನಿಟಿ. ನಾವು ಸಣ್ಣ ಹಳ್ಳಿ ಅಥವಾ ಸಿಟಿಗಳಲ್ಲಿ ಇದ್ರೂ ಕೂಡ ದ ವರ್ಲ್ಡ್ ಲೆವೆಲ್ ಅಲ್ಲಿ ಸೆಲ್ ಮಾಡ್ಬೋದು. ಇದನ್ನ ನೆನಪಲ್ಲಿ ಇಟ್ಕೊಡಿ, ವರ್ಲ್ಡ್ ಲೆವೆಲ್ ಅಲ್ಲಿ ಸೆಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸ್ಮಾಲ್ ಸೆಲ್ಲರ್ ಫ್ರಮ್ ಮೈಸೂರ್ ಕ್ಯಾನ್ ಸೆಲ್ ದ ಪ್ರಾಡಕ್ಟ್ ಮುಂಬೈ, ದುಬೈ ಆರ್ ಇವನ್ US. ಇದು ಫಿಸಿಕಲ್ ಶಾಪ್ನಲ್ಲಿ ಸಾಧ್ಯ ಆಗೋದಿಲ್ಲ, ಬಟ್ ಆನ್ಲೈನಲ್ಲಿ ಪಾಸಿಬಲ್ ಇದೆ. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಕಾಸ್ಟ್ ಕಡಿಮೆ, ರೆಂಟ್ ಬೇಡ, ಶಾಪ್ ಸೆಟಪ್ ಕೂಡ ಮಾಡೋದು ಬೇಡ, ಎಂಪ್ಲಾಯೀಸ್ ಕೂಡ ಬೇಡ. ನೀವು ನಿಮ್ಮ ಫೋನ್ ಅಥವಾ ಲ್ಯಾಪ್ಟಾಪ್ನಲ್ಲೇ ನಿಮ್ಮ ಬಿಸ್ನೆಸ್ನ ರನ್ ಮಾಡ್ಬೋದು. ಹಾಗೆ ಕಸ್ಟಮರ್ಸ್ಗೆ ಕೂಡ 24/7 ಶಾಪಿಂಗ್ ಅವೈಲೇಬಲ್ ಇರ್ಬೋದು. ಇದು ಟ್ರೆಡಿಷನಲ್ ಬಿಸ್ನೆಸ್ನಲ್ಲಿ ಸಾಧ್ಯ ಆಗೋದಿಲ್ಲ. ಸೊ ನಾನು ಕ್ಲಿಯರ್ ಆಗಿ ಏನು ಹೇಳ್ತೀನಿ ಅಂದರೆ, ದ ಇ ಕಾಮರ್ಸ್ ಈಸ್ ದ ಬೆಸ್ಟ್ ಫ್ಯೂಚರ್ ಬಿಸ್ನೆಸ್ ಬಿಕಾಸ್ ಇಟ್ಸ್ ದ ಸ್ಮಾರ್ಟ್, ಫ್ಲೆಕ್ಸಿಬಲ್ ಆ್ಯಂಡ್ ಪೋರ್ಟಬಿಲಿಟಿ. ನೀವು ಬಿಸ್ನೆಸ್ ಇನ್ನೊಂದು ಏರಿಯಾಕ್ಕೆ ಇಲ್ಲ ಇನ್ನೊಂದು ಊರಿಗೆ ಹೋಗಿ ಮಾಡ್ತೀನಿ ಅಂದ್ರು ಇ ಕಾಮರ್ಸ್ನ ಆರಾಮಾಗಿ ಮಾಡ್ಬೋದು. ಬಟ್ ಶಾಪ್ನ ರೆಂಟಿಗೆ ತಗೊಂಡು ಇಲ್ಲ ಎಂಪ್ಲಾಯೀಸ್ನ ಇಟ್ಕೊಂಡು ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ. ಬಟ್ ಇ ಕಾಮರ್ಸ್ ಇಸ್ ದ ಬೆಸ್ಟ್ ಫ್ಯೂಚರ್ ಬಿಸ್ನೆಸ್, ಮರಿಬಿಡಿ. ಈಗ ಮುಂದೆ ಬರೋ ವರ್ಷಗಳಲ್ಲಿ ಆ ಬಿಸ್ನೆಸ್ ಚಿಕ್ಕದು ಅಥವಾ ದೊಡ್ಡದು ಅಂತ ಹೇಳೋದಿಲ್ಲ. ಎಲ್ಲ ಬಿಸ್ನೆಸ್ ಕೂಡ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗೆ ಮೂವ್ ಆಗ್ತಾ ಇದೆ. ಹೀಗಾಗಿ ಈಗಲಿಂದಲೇ ಇ ಕಾಮರ್ಸ್ ಕಲಿಯೋದು ಸ್ಟಾರ್ಟ್ ಮಾಡೋದು ಫ್ಯೂಚರ್ಗೆ ದ ಬೆಸ್ಟ್ ಡಿಸಿಷನ್ ಅಂದ್ರೂ ತಪ್ಪಾಗಲ್ಲ. ಈಗ ನಾವು ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದ್ರೆ, ದ ಆಫ್ಲೈನ್ ಬಿಸ್ನೆಸ್ ವರ್ಸಸ್ ಆನ್ಲೈನ್ ಬಿಸ್ನೆಸ್. ಪ್ರಮುಖವಾಗಿ ಈ ಎರಡು ಬಿಸ್ನೆಸ್ಗಳಲ್ಲೂ ತುಂಬ ಅಂಶಗಳಿವೆ. ಅದ್ರದ್ದು ಬೇಸ್ಡ್ ಆನ್ ಈ ಆನ್ಲೈನ್ ಆಫ್ಲೈನ್ ಅನ್ನೋದು ಡಿಸೈಡ್ ಆಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಆಫ್ಲೈನ್ ಬಿಸ್ನೆಸ್ ಅಂದರೆ ಫಿಸಿಕಲ್ ಶಾಪ್ ವೇರ್ ಪೀಪಲ್ಸ್ ಕಮ್ಸ್ ಟು ಬೈ ದ ಪ್ರಾಡಕ್ಟ್ ಡೈರೆಕ್ಟ್ಲಿ. ಫಾರ್ ಎಕ್ಸಾಂಪಲ್, ನಿಮ್ಮ ಏರಿಯಾದಲ್ಲಿ ಇರುವ ಕ್ಲಾತಿಂಗ್ ಶಾಪ್, ಬೇಕರಿ ಅಥವಾ ಸೂಪರ್ ಮಾರ್ಕೆಟ್. ಅಂದರೆ ಆನ್ಲೈನ್ ಬಿಸ್ನೆಸ್ನಲ್ಲಿ ಅಂದರೆ ಇ ಕಾಮರ್ಸ್ ಶಾಪ್ ಇರೋದಿಲ್ಲ, ಬಟ್ ವೆಬ್ಸೈಟ್ ಅಥವಾ ಆ್ಯಪ್ ಮೂಲಕ ಪ್ರಾಡಕ್ಟ್ ಸೇಲ್ ಮಾಡೋದು. ಎಕ್ಸಾಂಪಲ್, ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಇವುಗಳು ಆನ್ಲೈನ್ ಬಿಸ್ನೆಸ್ ಪ್ಲ್ಯಾಟ್ಫಾರ್ಮ್ಗಳಾಗಿವೆ. ಈಗ ಬನ್ನಿ ಆನ್ಲೈನ್ ವರ್ಸಸ್ ಆಫ್ಲೈನ್ ಬಿಸ್ನೆಸ್ ಬಗ್ಗೆ ಇರುವ ಡಿಫರೆನ್ಸ್ ನೋಡೋಣ. ಫಸ್ಟ್ ಒನ್ ಈಸ್ ಲೊಕೇಶನ್. ಆಫ್ಲೈನ್ ಬಿಸ್ನೆಸ್ಗೆ ಶಾಪ್ ಬೇಕು, ರೆಂಟ್ ಮತ್ತು ಸೆಟಪ್ನ ಕಾಸ್ಟ್ ಜಾಸ್ತಿ ಇರುತ್ತೆ. ಬಟ್ ಆನ್ಲೈನಲ್ಲಿ ಶಾಪ್ ಬೇಡ, ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇದ್ರೆ ಸಾಕು. ಸೆಕೆಂಡ್ ಒನ್ ಈಸ್ ಟೈಮಿಂಗ್ಸ್.
ಅಂದರೆ ಆಫ್ಲೈನ್ ಶಾಪ್ಗೆ ಸ್ಪೆಸಿಫಿಕ್ ಆಗಿ ಟೈಮಿಂಗ್ಸ್ ಇರುತ್ತೆ, ಮಾರ್ನಿಂಗ್ ಟು ಈವ್ನಿಂಗ್. ಆದರೆ ಆನ್ಲೈನ್ ಬಿಸ್ನೆಸ್ನಲ್ಲಿ 24/7 ಓಪನ್ ಇರುತ್ತೆ. ಅಂದರೆ ವೆಬ್ಸೈಟ್ ಆನ್ ಆಗೇ ಇರುತ್ತೆ. ಕಸ್ಟಮರ್ಸ್ ಯಾವ ಬೇಕಾದರೂ ಪ್ರಾಡಕ್ಟ್ನ ಆರ್ಡರ್ ಮಾಡ್ಬೋದು. ಥರ್ಡ್ ಒನ್ ಈಸ್ ಕಾಸ್ಟ್. ಆಫ್ಲೈನಲ್ಲಿ ರೆಂಟ್, ಎಲೆಕ್ಟ್ರಿಸಿಟಿ, ಸ್ಟಾಫ್ ಕಾಸ್ಟ್ ಹೆಚ್ಚಾಗುತ್ತೆ. ಆನ್ಲೈನಲ್ಲಿ ಲೋ ಇನ್ವೆಸ್ಟ್ಮೆಂಟ್, ಲೋ ಎಕ್ಸ್ಪೆನ್ಸ್. ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಫಿಸಿಕಲ್ ಆಗಿರುವಂಥ ಶಾಪ್ನಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ. ಬಿಕಾಸ್ ಆಫ್ ರೆಂಟ್, ಎಲೆಕ್ಟ್ರಿಸಿಟಿ, ಸ್ಟಾಫ್ಸ್ ಅನ್ನೋದು ತುಂಬ ಇರುತ್ತೆ. ಬಟ್ ಆನ್ಲೈನ್ ಬಿಸ್ನೆಸ್ನ ನೀವು ಮನೆಯಿಂದನೇ ಶುರು ಮಾಡಿದರೆ ಈ ಎಲ್ಲ ಥರದ ಎಕ್ಸ್ಟ್ರಾ ಎಕ್ಸ್ಪೆನ್ಸ್ಗಳನ್ನು ಕಮ್ಮಿ ಮಾಡ್ಕೋಬೋದು. ಹಾಗೆ ನಮ್ಮ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫೋರ್ತ್ ಒನ್ ನೋಡೋದಾದರೆ ರೀಚ್, ಸಂಪರ್ಕ. ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಈಗ ಆಫ್ಲೈನ್ ಬಿಸ್ನೆಸ್ನ ಒಂದು ಲಿಮಿಟೆಡ್ ಏರಿಯಾಕ್ಕೆ ಮಾತ್ರ, ಅಂದರೆ ಒಂದು ಏರಿಯಾದಲ್ಲಿ ಒಂದು ಶಾಪ್ ಓಪನ್ ಮಾಡಿದರೆ ಆ ಏರಿಯಾದಲ್ಲಿರುವಂಥ ಜನರು ಆ ಶಾಪ್ನ ವಿಸಿಟ್ ಮಾಡ್ಬೋದು. ಇಲ್ಲ ಡಿಸ್ಟಿಕ್ ಲೆವೆಲಲ್ಲಿ, ಆ ಡಿಸ್ಟಿಕ್ ಲೆವೆಲಲ್ಲಿ ಇರುವಂಥ ಪೀಪಲ್ ಆ ಶಾಪ್ನ ವಿಸಿಟ್ ಮಾಡ್ಬೋದು. ಬಟ್ ಆನ್ಲೈನ್ ಬಿಸ್ನೆಸ್ನಲ್ಲಿ ಹಾಗಾಗೋದಿಲ್ಲ. ವರ್ಲ್ಡ್ ವೈಡ್ ಕಸ್ಟಮರ್ ಈ ಬಿಸ್ನೆಸ್ಗೆ ರೀಚ್ ಆಗ್ತಾರೆ. ಅಂದರೆ ನಮ್ಮ ಪ್ರಾಡಕ್ಟ್ ಆ ವರ್ಲ್ಡ್ ವೈಡ್ ಜನಗಳಿಗೆ ರೀಚ್ ಆಗುತ್ತೆ. ಫಿಫ್ತ್ ಒನ್ ಬಂದು ಕನ್ವೀನಿಯನ್ಸ್. ಆಫ್ಲೈನಲ್ಲಿ ಹೇಳೋದಾದ್ರೆ ಕಸ್ಟಮರ್ ಶಾಪ್ಗೆ ಹೋಗ್ಲೇಬೇಕು ಪ್ರಾಡಕ್ಟ್ನ ತರಬೇಕು ಅಂದರೆ. ಬಟ್ ಆನ್ಲೈನಲ್ಲಿ ಹಾಗಾಗೋದಿಲ್ಲ. ಒಂದು ಸಿಂಗಲ್ ಕ್ಲಿಕ್ನಲ್ಲೇ ಮನೆಗೆ ಆ ಪ್ರಾಡಕ್ಟ್ನ ಡೆಲಿವರಿ ಮಾಡಿಸ್ಕೋಬಹುದು. ಓವರ್ ಆಲ್ ಆಗಿ ಹೇಳೋದಾದ್ರೆ ಆಫ್ಲೈನ್ ಬಿಸ್ನೆಸ್ ಟ್ರೆಡಿಷನಲ್ ಬಿಸ್ನೆಸ್ ಹೌದು, ಬಟ್ ಆನ್ಲೈನ್ ಬಿಸ್ನೆಸ್ ಮಾಡರ್ನ್ ಮತ್ತು ಫ್ಯೂಚರ್ ಓರಿಯೆಂಟೆಡ್ ಆಗಿದೆ. ಎರಡೂ ಇಂಪಾರ್ಟೆಂಟ್. ಬಟ್ ಗ್ರೋತ್ ಅಂಡ್ ಸೇಲ್ಸ್ ನೋಡೋದಾದ್ರೆ ಇ ಕಾಮರ್ಸ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಬಿಸ್ನೆಸ್. ಸೊ ಫ್ರೆಂಡ್ಸ್, ಆಫ್ಲೈನ್ ಇಸ್ ದ ಲೋಕಲ್, ಆನ್ಲೈನ್ ಇಸ್ ಗ್ಲೋಬಲ್. ಒಂದು ಬಿಸ್ನೆಸ್ ಮೈಂಡ್ಸೆಟ್ ಅಲ್ಲಿ ನಾವು ಹೇಳೋದಾದ್ರೆ ಒಂದು ಬಿಸ್ನೆಸ್ನ ನಾವು ಲೋಕಲ್ಗಿಂತ ಗ್ಲೋಬಲ್ ರೇಂಜಿಗೆ ಬೆಳೆಸೋದಾಗಿರುತ್ತೆ. ಅದಕ್ಕೋಸ್ಕರನೇ ಈ ಕಾಮರ್ಸ್ ಆಲ್ರೆಡಿ ನಮ್ಮ ಬಿಸ್ನೆಸ್ ಪ್ಲ್ಯಾಟ್ಫಾರ್ಮ್ನ ಗ್ಲೋಬಲ್ ರೇಂಜಿಗೆ ಮಾಡಿದೆ. ನಾವು ಜಸ್ಟ್ ಆ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ನಮ್ಮ ಬಿಸ್ನೆಸ್ನ ಗ್ರೋತ್ ಮಾಡಬೇಕು ಅಷ್ಟೇ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ 3 ಕ್ವಶನ್ಸ್ ವಿಡಿಯೋ. ನಾನು ಇನ್ನು ಮುಂದೆ ಕ್ವಶನ್ ಸೀರೀಸ್ನಲ್ಲಿ ವಿಡಿಯೋನ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ಮತ್ತು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಈ AGR ಝೋನ್ನ ಇಂಟೆನ್ಷನ್ ಬಂದು ಬೇಸಿಕ್ ಟು ಅಡ್ವಾನ್ಸ್ ಇ ಕಾಮರ್ಸ್ ಬಿಸ್ನೆಸ್ ಬಗ್ಗೆ ನಿಮಗೆ ತಿಳಿಸೋದಾಗಿರುತ್ತೆ. ಸೊ ನಮಗೆ ನಿಮ್ಮ ಸಪೋರ್ಟ್ ಬೇಕು. ಧನ್ಯವಾದಗಳು. ಮತ್ತೆ ಸಿಗೋಣ. ಶುಭ ದಿನ.